ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ 2025 ಒಳಗೆ ನಾ ಏನೇನು ಚೇಂಜಸ್ ಆಗಬೇಕಾಗಿತ್ತು, ಏನು ಅಂದ್ಕೊಂಡಿದ್ನಿ, ಏನೇನು ಸ್ಟಾರ್ಟ್ ಮಾಡ್ಕೊಂಡಿನಿ, ಈ ವರ್ಷ ಹೆಂಗಿತ್ತು ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡಬೇಕಾಗಿತ್ತು. ನನಗೆ ಮಾಡ್ಕೊಳಕ್ಕೆ ಭಾಳ ಇಷ್ಟ. ಈ ಥರ ನಾ ಏನರ ಚೇಂಜ್ ಮಾಡ್ಕೊಂಡಾಗಲಿ ಏನರ ಚಾಲೆಂಜಸ್ ತೊಗೊಂಡಾಗಲಿ ಶೇರ್ ಮಾಡ್ಕೊಳ್ಳೋದು ಭಾಳ ಇಷ್ಟ ನನಗೆ. ಬೆಳಗ್ಗೆನೇ ರೆಕಾರ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ನಿ. ಇವತ್ತು ಧನುರ್ಮಾಸದ ಪೂಜೆ ಸ್ಟಾರ್ಟ್ ಆಗ್ಯಾವಲ್ಲ, ಈಗ ಈ ಡಿಸೆಂಬರ್ 14ಕ್ಕೆ ಸ್ಟಾರ್ಟ್ ಆಗ್ಯಾವು. ನಂದು ಹೆಂಗಾತಂದ್ರೆ ಈ ವರ್ಷ 11 ದಿವಸದವರೆಗೂ ಬ್ರಾಹ್ಮಿ ಮುಹೂರ್ತನಾಗ ಪೂಜೆ ಎಲ್ಲ ಆಯಿತು. 4 ಗಂಟೆಗೆ ಕೇಳ್ತಿದ್ನಿ, 5:05 ಅಂದ್ರೆ ಪೂಜೆ ಎಲ್ಲ ಮುಗೀತಿತ್ತು. ಆಮೇಲೆ 11 ದಿವಸ ಆಗಿನ ಪೀರಿಯಡ್ ಆಯ್ತು. ಅಲ್ಲೇ 4-5 ದಿವಸ ಮಿಸ್ ಆಯ್ತು. ಆಮೇಲೆ ಶೋಲ್ಡ್ರ್ ಪೇನ್ ಜಾಸ್ತಿ ಆಯ್ತು. ಹಾಸ್ಪಿಟಲ್ಗೆ ಹೋಗಿ ಬನ್ನಿ, ಏನೇನೆಲ್ಲ ಆಯ್ತು ಇವತ್ತಿನ ಡೇ ಅನ್ನೋದು. ಇವತ್ತಿನ ಡೇ ಫುಲ್ ವಿಡಿಯೋ ಮಾಡೀನಿ, ನಿಮಗೆ ಶೇರ್ ಮಾಡ್ತಾನೆ. ಇವತ್ತೆಲ್ಲ ಏನೇನು ಆತತ್ತ ಹಂಗೆ ಶೇರ್ ಮಾಡ್ಕೋತಾನ. ನನ್ನ ಇದ್ರ ಬಗ್ಗೆನೂ ಹೇಳ್ತಾನೆ ನಿಮಗೆ. ನಾ ಈ ವರ್ಷ ಏನು ಅಂದ್ಕೊಂಡಿದ್ನಿ, ಯಾವ ಥರ ನನ್ನ ಚೇಂಜ್ ಮಾಡ್ಕೊಂಡಿನಿ ಅಂಥೇಳಿ ಅದನ್ನು ಹೇಳ್ತೀನಿ ನಾನು. ಇವತ್ತು ವಿಡಿಯೋ ಯಾಕೆ ಮಾಡಾಕ್ತಿದ್ನಿ ಅಂದ್ರೆ, ನಾನು ನೈವೇದ್ಯ ಮಾಡೋದು ತೋರಿಸ್ಬೇಕು ನಿಮಗೆ. ನನ್ನ ಧನುರ್ಮಾಸದ ಪೂಜೆದು ವಿಡಿಯೋ ತೋರಿಸ್ಬೇಕು ಅಂದ್ಕೊಂಡು ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ನಿ. ಅದೇನು ಮಿಸ್ ಆತಂದ್ರೆ, ನೈವೇದ್ಯ ಮಾಡೋದನ್ನು ಮಿಸ್ ಆಗಿಬಿಡ್ತಿ. ಅದಕ್ಕಾಗಿ ನಾನು ಅದನ್ನ ಅಲ್ಲಿಗೆ ನಿಲ್ಲಿಸಿ ಹಂಗೆ ಏನೇನು ನೆನಪದಾಗೆಲ್ಲ ಏನೇನು ರೆಕಾರ್ಡ್ ಮಾಡಬೇಕು ಅದನ್ನೆಲ್ಲ ಮಾಡೀನಿ. ನೈವೇದ್ಯ ಹೆಂಗೆ ಮಾಡ್ತೀನಂದ್ರೆ, ನಾನು 1 ಅಳತಿ ಅಕ್ಕಿ, 1 ಅಳತಿ ಹೆಸರು ಬ್ಯಾಳೆ ತೊಗೊಂಡು ಎರಡೂ ಫಸ್ಟ್ ಹುರ್ಕೋಬೇಕು. ಲೈಟಾಗಿ ಹುರ್ಕೊಂಡು ಆಮೇಲೆ ವಾಶ್ ಮಾಡ್ಕೋಬೇಕು. ಇವನ್ನ ವಾಶ್ ಮಾಡ್ಕೊಂಡು 1ಕ್ಕೆ 3 ನೀರು ಹಾಕಿ ಮತ್ತು ವಾಪಸ್ ನಾವು ಕುಕ್ಕರ್ಗೆ ಇಡಬೇಕಾಕತ್ತಿ ಕುದಿಯಾಕ. ಸೀಟಿ ಹಾಕಿದ್ದಿಂದ ಆಮೇಲೆ ಬೆಲ್ಲ, ತುಪ್ಪ ಮತ್ತು ಏಲಕ್ಕಿ ಹಾಕಿ ನೈವೇದ್ಯ ರೆಡಿ ಮಾಡ್ಕೊಳ್ಳೋದು. ಶುಕ್ರವಾರ ಮಂಗಳವಾರ ಬಂದಾಗ ಈ ಥರ ನಾನು ಪೂಜೆ ಆದ ನಂತರ ಈ ಥರ ಮನೆ ಮೇಲೆ ರಂಗೋಲಿ ಹಾಕಿರ್ತನು. ಪೂಜೆ ಎಲ್ಲ ಆಯಿತು. ದೇವ್ರಿಗೆ ಹೋಗಬೇಕು. ದೇವ್ರಿಗೆ ಹೋಗೋಕ್ಕಿಂತ ಮುಂಚೆ ನಿಮಗೆ ಎಲ್ಲ ಒಂದು ಸಲ ವಿಡಿಯೋ ಮಾಡಿ ತೋರ್ಸಾಕತ್ತೀನಿ. ಪೂಜೆ ವಿಡಿಯೋ ಆಲ್ರೆಡಿ ನಿಮಗೆ ಧನುರ್ಮಾಸದ ರೊಟೀನ್ ವಿಡಿಯೋ ಹಾಕಿದ್ನಿ. ಅದನ್ನು ನೋಡಿರಲಿಲ್ಲ ಅಂದ್ರೆ ಅದನ್ನು ನೋಡ್ಕೊಂಬರ್ರಿ. ಇವಾಗ ಅದು ಪೂಜೆ ಎಲ್ಲ ಮುಗೀತು, ನಾನು ದೇವ್ರಿಗೆ ಹೋಗಿ ಬರಬೇಕು. ಈಗ ಅಗ್ನಿಹೋತ್ರಕ್ಕೂ ರೆಡಿ ಆಗೈತಿ. ಈ ಅಗ್ನಿಹೋತ್ರದ ಬಗ್ಗೆ ನಾನು ಹೇಳ್ತೇನೆ ಇವತ್ತು ನಾ ವಿಡಿಯೋದಾಗ. ನಿಮಗೆ ಏನೇನೆಲ್ಲ ನಾನು ಸ್ಟಾರ್ಟ್ ಮಾಡ್ಕೊಂಡಿನಿ ಅನ್ನೋದು ಹೇಳಿಲ್ಲ, ಅದನ್ನು ತೋರಿಸ್ತೇನೆ ನಿಮಗೆ. ನೋಡ್ರಿ ಎಷ್ಟು ವಿಶಾಲವಾಗೈತಿ, ಎಷ್ಟು ವಾತಾವರಣ ನೋಡ್ರಿ. ಯಾರೊಬ್ಬರು ಇಲ್ಲ. 5:30 ಆಗೈತೆ ಟೈಮ್. ನಮ್ಮ ದೇವಸ್ಥಾನ ಇದು, ನಮ್ಮ ಮನೆ ದೇವ್ರದು, ಅಲ್ಲಮ್ಮ ಪ್ರಭು ದೇವಸ್ಥಾನ ಇದು. ಇನ್ನು ಕಟ್ಟಡ ನಡೆದೈತಿದು, ಇನ್ನು ಮುಗ್ದಿಲ್ಲ. ಅದಕ್ಕೆ ಇಲ್ಲೊಂದು ವಿಷಯ ನೆನಪಾತು ನಂಗೆ ಹೇಳ್ಬೇಕಂತೇಳಿ. ಈ ದೇವಸ್ಥಾನದಾಗೆಲ್ಲ ನೈವೇದ್ಯ ಎಲ್ಲ ಈ ಹೊರಸಲ್ ಮೇಲೆಲ್ಲ ಹಾಕಿ ಬರ್ತಾರಲ್ಲ, ಹಂಗೆ ಹಾಕೋದ್ರಿಂದ ನನಗೆ ಅದೊಂದು ಮನ್ಸಿಗೆ ಭಾಳ ಬೇಜಾರಾಕತಿ. ಯಾವಾಗ್ಲೂ ಅದು ಮನ್ಸಿಗೆ ನೋವು ಹಾಕಿರ್ತದೆ ನನಗೆ ನೋಡಿ ಅದನ್ನು. ಅದಕ್ಕೆ ಆದಷ್ಟಾತು ಪ್ರಸಾದ ಅಂದ್ರೆ ಅದಕ್ಕೊಂದು ಅದರದ್ದು ಆದಂಥ ಒಂದು ಶಕ್ತಿ ಐತಿ. ಎಲ್ಲಿ ಸಿಕ್ಕಲ್ಲಿ ಪ್ರಸಾದ ಹಾಕಕ್ಕೆ ಹೋಗ್ಬೇಡ್ರಿ. ಅಲ್ಲಿ ಪರ್ಟಿಕ್ಯುಲರಾಗಿ ಏನರ ಹಾಕಕ್ಕೆ ಇಟ್ಟಿದ್ರೆ ಅಷ್ಟೇ ಹಾಕ್ರಿ. ಹಾಕಲಿಲ್ಲ ಅಂದ್ರೆ ಈ ಥರ ನೀವು ಹೊರಸಲ್ ಮೇಲೆ ಅದು ಹಾಕಿ ಬರೋಕೆ ಹೋಗ್ಬೇಡ್ರಿ. ಯಾಕಂದ್ರೆ ಪ್ರಸಾದಕ್ಕೊಂದು ಅದರದ್ದು ಆದ ಒಂದು ಶಕ್ತಿ ಐತಿ. ನೀವು ಪ್ರಸಾದ ನೈವೇದ್ಯ ಮಾಡ್ಕೊಂಡು ಹೋಗಿ ಮನೆ ಒಳಗೆ ಎಲ್ಲರೂ ಹಂಚ್ಕೊಂಡು ತಿನ್ನಿರಿ ಅದನ್ನು. ಇಲ್ಲಾಂದ್ರೆ ಇಷ್ಟಿಷ್ಟೆಲ್ಲ ತಂದು ಹಾಕೋ ಅವಶ್ಯಕತೆನೇ ಇಲ್ಲ, ಗಲೀಜು ಮಾಡೋ ಅವಶ್ಯಕತೆನೇ ಇಲ್ಲ. ಇದನ್ನೆಲ್ಲ ನಾಯಿಗಳದೆಲ್ಲ ತಿಂದು ಅಲ್ಲೆಲ್ಲ ಗಲೀಜು ಮಾಡೋದು ಅಷ್ಟು. ನಾವು ಮನೆಯೆಲ್ಲ ಹಿಂಗೆ ಇಟ್ಕೋತೀವೇನ್ರಿ ನೋಡ್ರಿ ಕಲ್ಲು ಮೇಲೆ ಈ ಥರ ದೀಪ ಹಚ್ಚೋದು, ಎಣ್ಣೆ ಎಲ್ಲಿ ಸಿಕ್ಕಲ್ಲಿ ಚೆಲ್ಲಾಡೋದು, ಈ ಥರ ಎಲ್ಲ ಮಾಡಬೇಡ್ರಿ. ಯಾಕಂದ್ರೆ ದೇವಸ್ಥಾನ ಅಂದ್ರೆ ಮನೆಗಿಂತನೂ ಪವಿತ್ರವಾದದ್ದು. ನಾವು ಮನಿನ ಎಷ್ಟು ಕ್ಲೀನ್ ಇಟ್ಕೋತೀವಿ ಅಂದ್ರೆ ಅದ್ರಂಗನ ನಾವು ದೇವಸ್ಥಾನನೂ ಕ್ಲೀನ್ ಇಟ್ಕೋಬೇಕು. ಅದಕ್ಕೆ ಇದೊಂದು ನಂಗೆ ನೆನಪಾಗಿತ್ತು, ಹೇಳ್ಬೇಕು ಅನಿಸ್ತು ನನಗೆ. ನೋಡ್ರಿ ಈ ಥರ ಎಲ್ಲ ಎಣ್ಣೆ ಚೆಲ್ಲಾಡಿದ್ರೆ, ಈ ಕಾರ್ತಿಕ್ ಮಾಸದಾಗಂತೂ ಸಿಕ್ಕಾಪಟ್ಟಿ ಚೆಲ್ಲಾಡ್ತಾರೆ ಎಣ್ಣೆ ಅಂತೂ. ಕೆಲವೊಬ್ರಂತೂ ಜರ್ದು ಅದ್ರಾಗ ಬಿದ್ದು ಬಿಡ್ತಾರೋ. ಅದಕ್ಕೆ ಆ ಥರ ಎಲ್ಲ ಚೆಲ್ಲಾಡಕ್ಕೆ ಹೋಗ್ಬೇಡ್ರಿ. ಇನ್ನೂ ಒಂದು ಏನಾರ ನೀವು ಅದನ್ನು ಎಣ್ಣೆ ಕಲೆಕ್ಟ್ ಮಾಡಿಕೊಟ್ರೆ ಅವ್ರಿಗೆ ದೇವ್ರಿಗಾರ ದೀಪ ಹಚ್ಚಕ್ಕಾರ ಹೆಲ್ಪ್ ಆಕತಿ, ಪೂಜಾರಿಗಳಿಗಾರ ಹೆಲ್ಪ್ ಆಕತಿ. ನೀವು ತುಂಬಿದ್ದ ಪನತಿಗನ ಎಣ್ಣೆ ಹಾಕೋದ್ರಿಂದ ಏನು ಯೂಸ್ ಆಕತಿ, ಸೋರ್ಯಾಡೆಲ್ಲ ಹೊಲಸು ಹಿಡಿತೈತಿ. ಅದು ಕ್ಲೀನ್ ಮಾಡೋಕ್ಕೂ ಅಷ್ಟು ಅವ್ರಿಗೆ ತ್ರಾಸ ಇರ್ತೈತಿ. ಅದಕ್ಕೆ ಅದಂತ ಹೇಳ್ಬೇಕು ಅನಿಸ್ತು ನನಗೆ. ನನ್ನ ಬೆಳಿಗ್ಗೆ ಹೆಂಗಂದ್ರೆ ಜ್ಯೂಸ್ ಹಿಡ್ಕೊಂಡು ಸ್ಟಾರ್ಟ್ ಆಕತಿ. 1 ಗ್ಲಾಸ್ ಬಿಸಿನೀರು, ಆಮೇಲೆ ಜ್ಯೂಸ್, ಆಮೇಲೆ 1 ಅವರ್ ಬಿಟ್ಟು ಬ್ರೇಕ್ಫಾಸ್ಟ್. ಅದು ಹೆಲ್ದಿ ಬ್ರೇಕ್ಫಾಸ್ಟ್ ಇಂದನ ಸ್ಟಾರ್ಟ್ ಆಕತಿ ನಂದು. ಯಾಕಂದ್ರೆ ಒಂದರ ಮೀಲ್ಸ್ ನಾವು ಹೆಲ್ದಿ ತಿಂದ್ಬಿಟ್ರೆ ಆಮೇಲೆ ನಮ್ಮ ಮಧ್ಯಾಹ್ನ ನಮ್ಗೆ ಇಷ್ಟ ಆದಂಥ ಊಟ ತಿನ್ಬೋದು. ಆಮೇಲೆ ಸಾಯಂಕಾಲ ಲೈಟಾಗೆ ಊಟ ಮಾಡ್ಬೋದು ನೀವು. ಡಯಟ್ ಅಂದ್ರೆ ಹಂಗಲ್ಲ, ಹೆಲ್ದಿ ಫುಡ್ ತಿನ್ನೋದನ್ನ ಡಯಟ್, ಕಡಿಮೆ ತಿನ್ನೋದಲ್ಲ, ಹೆಲ್ದಿ ಫುಡ್ ತಿನ್ನೋದು ಡಯಟ್. ಹಾಗಾಗಿ ಇವತ್ತು ಕೆಲವೊಂದು ವಿಷಯ ಹಂಚ್ಕೋಬೇಕಂತ ಮಾಡೀನಿ. ನಮ್ಮ ಮನೆ ಮಗ್ಗಲ ಸುಂದರಿಕಿ 2 ತಿಂಗಳಾಗಿತ್ತು, ನಂಗೆ ಭೇಟಿಯಾಗಿರಲಿಲ್ಲ. ಅವರು ಹೊಲಕ್ಕೆ ಹೋಗ್ಯಾರ.
ಹೊಲದಾಗನದಾರ ಅವರು ಹೇಳ್ಬೇಕಂದ್ರ. ಅಲ್ಲಿಂದನ ಅವರು ಊರಾಗ ಎದ್ಕೊ ಮನೆಗೆ ಬಂದಾಗ ತೆಳಗ್ ಬಿಟ್ಟ ತಕ್ಷಣ ನಮ್ಮ ಮನೆಗೆ ಓಡಿ ಬಂದಿದ್ಲು. ಒಮ್ಮೆ ಅವಾಗ ಒಂಚೂರು ಪ್ರೀತಿ ಕೊಟ್ರ ನೋಡ್ರಿ ಎಷ್ಟು ಚಂದ ಪ್ರೀತಿ ಕೊಡ್ತಾವ ನಮಗಂದ್ರ ಪ್ರಾಣಿಗಳು. ಒಂಥರ ಅನ್ಕಂಡೀಷನಲ್ ಲವ್ ಇದು. ನನಗೆ ಸಿಕ್ಕಾಪಟ್ಟಿ ಖುಷಿ ಆತಾಕಿ ಬಂದು ನಂಗೆ ಭೇಟಿಯಾಗಿ ಹೋಗೋಣ. ಹಂಗ ಅಲ್ರಿ ಪ್ರಾಣಿಗಳು ಎಷ್ಟು ಪ್ರೀತಿ ಕೊಡ್ತಾವಂದ್ರೆ ಅದ್ರ ಭಾಳ ಅನುಭವಿಸಿದ್ ನಾನು. ನೀವು ಹಳಿ ನನ್ನ ಸಬ್ಸ್ಕ್ರೈಬರ್ ಇದ್ರೆ ಹಳಿ ವಿಡಿಯೋಗಳು ನೋಡಿದ್ರೆ ನಿಮ್ಗೆ ಗೊತ್ತಿರ್ತೈತಿ. ಇವತ್ತು ಸೋರೆಕಾಯಿ ಸಾಂಬಾರು ಮಾಡೋನು, ಅದು ರೆಸಿಪಿ ನೋಡ್ಕೋತಾನೆ ನಿಮ್ಮ ಜೊತೆ ಮಾತಾಡ್ತೇನೆ ನಾನು. ನನ್ನ ಲೈಫ್ನಾಗ ನಾ ಏನೇನು ಚೇಂಜಸ್ ಮಾಡ್ಕೊಂಡೇನಪ್ಪ ಅಂದ್ರೆ, ಏನು ಚೇಂಜ್ ಆಗ್ಬೇಕೇನು ಮಾಡ್ಕೊಂಡೀನಿ ಅಂದ್ರೆ, ಒಂದು ವ್ಯಕ್ತಿತ್ವ ವಿಕಸನ ಮಾಡ್ಕೋಬೇಕಂದ್ರೆ ನಾವ ಕಾರಣ, ಅದಕ್ಕೆ ನಾವ ಆಗಬೇಕು. ನಮ್ಮನ್ನ ಯಾರೂ ಚೇಂಜ್ ಮಾಡಬೇಕಾಗಿಲ್ಲ. ಬೆಳಗಿಂದ ಸಂಜೆವರೆಗೂ ನಾವು ಏನೇನು ಆಗಿರ್ತೈತಿ ಇಲ್ಲ ನಡೆದಿರ್ತೈತಿ ಡೇ ಒಳಗೆ, ಅದು ಫುಲ್ ಡೇ ಒಳಗೆ ನಾವು ಏನೇನು ನಡೆದ್ರೆ ಅದ್ರಾಗ ಏನಾರ ತಪ್ಪಿದ್ರ ಸರಿ ಇದ್ರೆ ಅದನ್ನೆಲ್ಲನೂ ನಾವು ರಾತ್ರಿ ರಿಕಾಲ್ ಮಾಡ್ಕೋಬೇಕು. ಮಾಡ್ಕೊಂಡಾಗನ ನಮಗೆ ಗೊತ್ತಾಕೈತಿ ಯಾವ ಸರಿ ಯಾವ ತಪ್ಪು, ನಾ ಏನು ಚೇಂಜಸ್ ಮಾಡ್ಕೋಬೇಕಾಗೈತಿ ಅನ್ನೋಂಥದ್ದು ನಾವು ಒಂದ್ಸಲ ನಾವು ಮಾಡ್ಕೊಂಬಿಟ್ರೆ ನಾವು ಚೇಂಜ್ ಆಗ್ಬೋದು. ಮತ್ತು ನಾವು ಇನ್ನೊಬ್ರನ್ನ ಫಸ್ಟ್ ಜಡ್ಜ್ ಮಾಡೋದು ಬಿಡಬೇಕು. ನೀವು ಹಂಗಿರ್ರಿ, ನೀವು ಹಿಂಗಿರ್ರಿ, ಅವ್ರು ಹಂಗೆ ಮಾಡಿದ್ರು, ಇವ್ರು ಹಂಗೆ ಮಾಡಿದ್ರು, ಫಸ್ಟ್ ಅದನ್ನು ಬಿಟ್ರೆ ನಾವು ಉದ್ಧಾರ ಆಕ್ಯವು. ಆ ಥರ ನಾನು 90% ಮೊದಲಿಂದನೂ ನನಗೆ ಕಡಿಮೆ ನಾ ಇನ್ನೊಬ್ರದ್ದು ಉಸಾಬರಿ ಮಾಡೋದು. 99%ನೂ ಮಾಡಬಾರ್ದು ಅಂದ್ಕೊಂಡಿನಿ 2025 ಅದು ಒಂಚೂರು ಮಾಡೋದನ್ನು ಮಾಡಬಾರ್ದು ಅಂದ್ಕೊಂಡಿನಿ. ಯಾರೋ ನಮ್ಮ ಮಾತು ಇಷ್ಟ ಅಂದ್ರೆ ಅವ್ರು ಭಾಳ ಹೇಳಂದಾಗ ನಾವು ಒಂಚೂರು ಏನಾರ ಹೇಳ್ಬೋದು ಅವ್ರಿಗೆ. ಏನು ಹೇಳಲಾರ್ದನ ಪ್ಲೀಸ್ ಯಾರಿಗೂ ಅಡ್ವೈಸ್ ಮಾಡೋಕೆ ಹೋಗಬೇಡ್ರಿ. ನಾನು ಮಾಡೋದ ಬಿಟ್ಬಿಟ್ಟೀನಿ. ನಾ ಏನು ಚೇಂಜ್ ಆಗೀನಿ ಅನ್ನೋದು ಹೇಳಕತ್ತೀನಿ ನಿಮಗೆ. ನಿಮ್ಮ ಇಷ್ಟ ಅದು ಹೆಂಗಿರ್ತೀರಿ ನೀವು ಅನ್ನೋದು. ನಮ್ಮನ್ನು ನಾವು ಚೇಂಜ್ ಮಾಡ್ಕೊಂಡ್ರೆ ನಾವು ಜಗತ್ತು ಚೇಂಜ್ ಮಾಡೋದನ್ನ ಹರ್ಕತ್ತಿಲ್ಲ. ಯಾಕಂದ್ರೆ ಫಸ್ಟ್ ನಾವು ಚೇಂಜ್ ಆಗಬೇಕು. ನಮ್ಮಂಗನ ಇನ್ನೊಬ್ರು ಅವರು ಚೇಂಜ್ ಆದ್ರನ ಈ ಜಗತ್ತು ಎಷ್ಟು ಸುಂದರ ಆಕೈತೆ ನೋಡ್ರಿ. ನೀವು ಇನ್ನೊಬ್ರನ್ನ ಚೇಂಜ್ ಮಾಡೋಕೆ ಹೋಗಿನ ನಾವು ಚೇಂಜ್ ಆಗಿ ನಾವು ಹೆಂಗದೀವಿ ಅಂದ್ರೆ ನಮ್ಮನ್ನು ಫಾಲೋ ಮಾಡ್ಬೇಕು ಇನ್ನೊಬ್ರು. ಆ ಥರ ನಾವು ಚೇಂಜ್ ಆಗಬೇಕು. ಆಲ್ರೆಡಿ ನನ್ನ ಫಾಲೋ ಮಾಡ್ತಾರ ಆ ಥರ ಚೇಂಜ್ ಆಗಿಬಿಟ್ಟಿನಿ ನಾನು. ಅದು ನನ್ಗೆ ಖುಷಿ ಆಕೈತೆ. ನನ್ನ ಥರನೇ ಇನ್ನೊಬ್ರು ಯಾರೋ ಮಾಡಾಕ್ತಿದ್ರಂದ್ರೆ ನನಗೆ ಅಷ್ಟು ಖುಷಿ ಅನಿಸ್ತೈತೆ. ನಾ ಮಾಡೋದು ಒಳ್ಳೇದು ಅನಿಸ್ತೇ ಅವ್ರಿಗೆ, ನಾನು ಫಾಲೋ ಮಾಡತ್ತಾರಲ್ಲ ಅವ್ರು ಅಂತೇಳಿ ಅನಿಸ್ತೈತೆ ನನಗೆ. ಆ ಥರ ನಂಗೆ ಬೆಳಿಬೇಕನ್ನೋ ಆಸೆ ಐತಿ. ಹಂಗೆ ಇನ್ನೊಂದು ಹೊಸದೇನು ಸ್ಟಾರ್ಟ್ ಮಾಡ್ಕೊಂಡಿನಿ ಅಂದ್ರೆ, ನಾನು ಮುಖ್ಯವಾದದ್ದು ನಿಮ್ಮ ಜೊತೆ ಶೇರ್ ಮಾಡ್ಬೇಕಂದ್ರೆ 2025 ಸಕ್ಸಸ್ಫುಲ್ ಆದಂಥ ಒಂದು ಕೆಲಸ ಏನು ಮಾಡಾಕತ್ತೀನಿ ನಮ್ಮ ಮನ್ಯಾಗಂದ್ರೆ ಅಗ್ನಿಹೋತ್ರ ಮಾಡಾಕತ್ತೀನಿ ನಾನು. ಅಗ್ನಿಹೋತ್ರದಿಂದ ಅಂತೂ ನಿಮ್ಗೆ ಎಷ್ಟು ಪಾಸಿಟಿವಿಟಿ ಮನ್ಯಾಗ ಬರ್ತೈತಪ್ಪ ಅಂದ್ರೆ ನನಗೆ ಅಷ್ಟು ಖುಷಿಯಾಗಿ ಬಿಟ್ಟೈತೆ. ಅದೊಂದು ಏನೋ ಒಂದು ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿನಿ, ಏನೋ ಒಂದು ಹೊಸದು ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿನಿ ಅಂದ್ರೆ ಅದರಿಂದ ನಮ್ಗೆ ಒಳ್ಳೆ ರಿಸಲ್ಟ್ ಬಂದಾಗ ಅಷ್ಟು ಖುಷಿ ಆಕತಿ. ನನಗೂ ಅದೇ ಥರನ ಖುಷಿ ಆಯ್ತು. ಅಗ್ನಿಹೋತ್ರ ಅಂದ್ರೆ ಡೀಟೇಲ್ ಆಗಿ ಇನ್ನೊಮ್ಮೆ ವಿಡಿಯೋ ಮಾಡಿ ಹೇಳ್ತೇನೆ ನಿಮಗೆ. ಹಂಗಂದ್ರೆ ಕೆಲವೊಬ್ರಿಗೆ ಗೊತ್ತೈತಿ, ಕೆಲವೊಬ್ರಿಗೆ ಗೊತ್ತಿರಂಗಿಲ್ಲ. ನಾ 2024 ಒಳಗೆ ಒಬ್ರ ಕಡೆ ಬೆಳಗಾವ್ ಸರ್ ಕಡೆ ಹೋಗಿ ಅದು ಹೆಂಗೆ ಮಾಡೋದು ಕೇಳ್ಕೊಂಡು ಅಲ್ಲಿ ಅಗ್ನಿಹೋತ್ರದ ಕಿಟ್ ತೊಗೊಂಬಂದು 2025 ಹೊಸ ವರ್ಷಕ್ಕನ ನಾನು ಕ್ಯಾಲೆಂಡರ್ ಹೊಸ ವರ್ಷಕ್ಕನ ಸ್ಟಾರ್ಟ್ ಮಾಡ್ಕೊಂಡಿನಿ. ಮಾಡ್ಕೊಂಡು 1 ವರ್ಷ ಆಯ್ತು, ಸಕ್ಸಸ್ಫುಲ್ ಆಗೈತಿ. 1 ವರ್ಷದೊಳಗನ ಅದನ್ನ ಯಾವ ಥರ ಮಾಡಬೇಕು ಏನು ಮಾಡಬೇಕು ಫುಲ್ ಅನುಭವ ಆಗಿಬಿಟ್ಟೈತೆ ನನಗೆ. ಅದು ಅಷ್ಟ ಮನೆಗೂ ಒಳ್ಳೇದಾಕೈತಿ. ನಾವು ಎಷ್ಟು ಬೆಳಗ್ಗೆ 7ರಿಂದ ಒಳ್ಳೇದಾಕೈತಿ ನಮಗೆ, ಹಂಗೆ ಅದನ್ನು ಮಾಡೋದ್ರಿಂದ ಇನ್ನೂ ಒಳ್ಳೇದಾಕೈತಿ. ಇನ್ನೂ ನಿಮ್ಮದು ಪಾಸಿಟಿವಿಟಿ ಮನ್ಯಾಗ ತುಂಬತೈತಿ. ಅಂದ್ರೆ ಮನ್ಯಾಗ ಯಾವ್ದಾರ ಈ ಮನ್ಯಾಗ ಕೆಲವೊಬ್ರಿಗೆ ಸಮಸ್ಯೆ ಇರ್ತೈತಿ. ಮನ್ಯಾಗ ಮಕ್ಳ ಮಾತು ಕೇಳ್ತಿರಂಗಿಲ್ಲ, ಮನೆ ಒಳಗೆ ಏನೇನೋ ಕಿರಿಕಿರಿ ಭಾಳ ಆಗಿರ್ತೈತಿ. ಅಂಥವ್ರಿಗೆ ಮಾತ್ರ ಸಖತ್ ಹೆಲ್ಪ್ ಆಕತ್ತಿದ್ದು. ಯಾಕಂದ್ರೆ ನಮ್ಮ 90% ನಮ್ಮನ್ಯಾಗ ಸ್ವಲ್ಪ ಜಾಸ್ತಿ ಪಾಸಿಟಿವಿಟಿನೇ ಇರ್ತೀವಿ ನಾವು. ಏನೇ ಆಗಲಿ ಪಾಸಿಟಿವ್ ಆಗಿ ತೊಗೋತೀವಿ. ಅದನ್ನು ವಾಪಸ್ ಮತ್ತು ಏನು ನಾವು ಜಲ್ದಿನ ರಿಕವರ್ ಆಕೀವಿ ನಾವು. ಹಂಗೆ ಸ್ವಲ್ಪ ಕಿರಿಕಿರಿ ಅನ್ಸೋರ್ಗೆ ನೀವು ಅದನ್ನ ಭಕ್ತಿಯಿಂದ ಮಾಡಬೇಕು, ಮನಸ್ಸಿಂದ ಮಾಡಬೇಕು. ಮಾಡಿದಾಗ ಮಾತ್ರ ನಮ್ದು ಯಾವುದೋ ಆಗಲಿ ಪೂಜೆ ಆಗಲಿ ಏನೇ ಆಗಲಿ ಭಕ್ತಿಯಿಂದ ಮಾಡಿದಾಗ ಮಾತ್ರ ನಮ್ಗೆ ಫಲ ಕೊಡ್ತೈತಿ. ನನಗೆ 2025 ಒಳಗೆ ಭಾಳ ಅಂದ್ರೆ ಭಾಳ ನಾನು ಜಾಸ್ತಿ ಹೊರಗೆ ಕೂತ್ ಹರಟಿ ಹೊಡಿದಾಗಲಿ ಭಾಳ ಚೇಂಜ್ ಮಾಡ್ಕೊಂಡಿನಿ ನನ್ನನ್ನು ನಾನು. ಯಾಕಂದ್ರೆ ಈಗ ನಾವು ಮನಸ್ಸಿಂದ ಯಾರ ಜೊತೆನೋ ಮಾತಾಡಿರ್ತೀವಿ, ಹಾಟ್ಲಿ ಮಾತಾಡಿರ್ತೀವಿ ನಾವು. ಅದನ್ನು ಬೇರೆ ರೀತಿ ಅವ್ರ ಮನೆಯೊಳಗೆ ಪೋಟ್ರೆ ಮಾಡ್ತಿದ್ರಂದ್ರೆ ಕೆಲವೊಂದು ಕಿವಿಗೂ ಬಿದ್ದಾವ ನನಗೆ. ನಮ್ಮನ್ನು ಬೇರೆ ರೀತಿ ಅವ್ರನ್ನ ಪೋಟ್ರೆ ಮಾಡ್ತಿದ್ರಂದ್ರೆ, ಇನ್ನೊಬ್ರ ಮುಂದೆ ಕೆಳಗೆ ಹಾಕ್ತಿದ್ರಂದ್ರೆ, ನಮ್ಮನ್ನ ಅವ್ರದ್ದೇನೋ ಬ್ಯಾಳಿ ಬೇಯಿಸ್ಕೊಳಕ್ಕೆ ನಮ್ಮನ್ನು ಕೆಳಗೆ ಹಾಕ್ತಿದ್ರಂದ್ರೆ ಅಷ್ಟ ಮನ್ಸಿಗೆ ಬೇಜಾರನೂ ಆಕತಿ. ಆ ಬೇಜಾರಾದ್ರೂ ನಾನು 1-2 ದಿವಸದಾಗ ಎದ್ದು ಕುತ್ಕೊಂಡ್ಬಿಡ್ತೇನೆ ನಾನು. ಏನೋ ಮಾಡಿದ್ರು ನಾ ಏನು ಅನ್ನೋದು ನನಗೆ ಗೊತ್ತಿರ್ತೈತಿ. ಇನ್ನೊಬ್ರು ನನ್ನ ಬಗ್ಗೆ ಜಡ್ಜ್ ಮಾಡೋದು ಅವಶ್ಯಕತೆ ಇಲ್ಲ. ನಾ ಏನು ಅನ್ನೋದು ನನಗೆ 100% ಇತ್ತಂದ್ರೆ, ನಂದು ಏನರ ಇಂಟೆನ್ಷನ್ ಒಳ್ಳೇದಿತ್ತಂದ್ರೆ
ಯಾರಿಗೂ ಅಂಜಬೇಕಾಗಿಲ್ಲ. ಅವ್ರು ಮಾತಾಡ್ಕೋತಾರು. ಆಮೇಲೆ ಏನು ಅನ್ನೋದು ಗೊತ್ತೇ ಇರ್ತೈತಲ್ಲ, ಅವ್ರಿಗೆ ರಿಯಾಲಿಟಿ ಏನು ಅನ್ನೋದು ಒಮ್ಮಿಲ್ದೊಮ್ಮೆ ಗೊತ್ತಾಗತೈತಿ. ಅದಕ್ಕಾಗಿ ಅದನ್ನು ನಂಬಿನಿ ನಾನು. ಇವತ್ತೇನ ಮಾತಾಡಲಿ ನನ್ನ ಬಗ್ಗೆ, ಅವ್ರಿಗೆ ಇನ್ನು 2 ದಿವ್ಸ ಬಿಟ್ಟು 3 ದಿವ್ಸ ಬಿಟ್ಟು ನನ್ನ ಬಗ್ಗೆ 1 ವರ್ಷ ಬಿಟ್ಟು ಗೊತ್ತಾಗಲಿ ನನ್ನ ಬಗ್ಗೆ, ಅವಾಗಾರ ಗೊತ್ತಾಕತ್ಲೆ ಅವ್ರಿಗೆ ನನ್ನ ಬಗ್ಗೆ. ಅದಕ್ಕೆ ನಾ ಅದ್ರ ಬಗ್ಗೆ ಕೇರೆ ಮಾಡಂಗಿಲ್ಲ. ನಾವು ಒಳ್ಳೆತನದಿಂದ ಇರಬೇಕು. ಒಳ್ಳೆತನದಿಂದ ಅಂದ್ರೆ ಒಳ್ಳೆ ಕೆಲಸ ಮಾಡಬೇಕು. ನನ್ನನ್ನು ನಾನು ತಿದ್ದುಕೋಬೇಕು. ನಂದೇನ್ರ ತಪ್ಪಿದ್ರೆ ನಾನು ಸಡನ್ ಆಗಿ ತಿದ್ಕೊಂಡ್ಬಿಡ್ತೇನೆ. ನಾನು ಏನೋ ಬಾಯಿ ಮಾತಿಗೆರ ತಪ್ಪಾಗಲಿ, ಏನೋ ಒಂಥರ ಮನುಷ್ಯ ಅಂದಮೇಲೆ ಎಲ್ಲರಿಗೂ ಸಣ್ಣ ಪುಟ್ಟ ತಪ್ಪು ನಡೆಯುತ್ತಿರ್ತಾವೆ. ಹಾಗಾಗಿ ನಾಯಿ ಬೊಗಳಿದ್ರೇನು ದೇವ್ಲೋಕ ಹಾಳಾಗಂಗಿಲ್ಲ. ನಾವೇನು ಅನ್ನೋದು ಫಸ್ಟ್ ನಮಗೆ ಗೊತ್ತಿರ್ಬೇಕಷ್ಟ. ನಮ್ಮ ಕಡೆಯಿಂದ ಏನಾರ ತಪ್ಪಾದ್ರೆ ನಾನು ಸಡನ್ನಾಗಿ ಸಾರಿ ಕೇಳ್ತೀನಿ. ಸಡನ್ನಾಗಿ ನಾವು ಅವ್ರ ಜೊತೆ ಅದ್ರ ಬಗ್ಗೆ ಮಾತಾಡ್ಬಿಡ್ತೇನೆ ನಾನು ಡೈರೆಕ್ಟಾಗಿ. ಕೆಲವೊಂದು ಇಂಥವು ನಾ ಹಾಟ್ಲಿ ಮಾತಾಡಿದ್ದವಾಗಲಿ, ನನ್ನವ್ರವ್ರು ಅಂತ ಹೇಳಿ ಮಾತಾಡಿದ್ದಾಗಲಿ ಕೆಲವೊಂದು ದೊಡ್ಡ ಇಶ್ಯೂನಾಗ್ಯಾವು. ಆ ದೊಡ್ಡ ಇಶ್ಯೂನು ನಿಮ್ಗೆ ಅದು ಸಂದರ್ಭ ಸಮೇತ ನಿಮ್ಗೆ ಇನ್ನೊಮ್ಮೆ ಹೇಳ್ತಾನೆ. ಆದ್ರೆ ಅದು ಭಾಳ ನೋವಾಯ್ತು ನನ್ನ ಮನಸ್ಸಿನಾಗ. ಕೆಲವೊಂದು ಇನ್ಸಿಡೆಂಟ್ ಆದಾಗ ಭಾಳ ನೋವಾಗಿರ್ತಾವೆ ಮನಸ್ಸಿಗೆ. ನಾವೇನೋ ಅಂದ್ಕೊಂಡು ಮಾತಾಡಿರ್ತೀವಿ, ಅವ್ರೇನೋ ತಿಳ್ಕೊಂಡು ನಮಗೆ ಹೇಳಿರ್ತಾರೋ. ಹಾಗಾಗಿ ಅದು ಹೇಳ್ತಾನೆ ನಿಮಗೆ ಕೆಲವೊಂದು ಇನ್ಸಿಡೆಂಟ್ ಆಗ್ಯಾವ ನನಗೆ. ನೆಕ್ಸ್ಟ್ ವಿಡಿಯೋದಾಗ ನಿಮಗೆ ಈ ಕ್ಯಾಲೆಂಡ್ರ್ ಹೊಸ ವರ್ಷದಾಗ ಅಗ್ನಿಹೋತ್ರ ಯಾವ ರೀತಿ ರೆಡಿ ಮಾಡ್ಕೋತಾನೆ ನಾನು, ಏನೇನು ಅನ್ನೋದು, ಅದಕ್ಕೆ ಏನೇನು ಬೇಕು ಅನ್ನೋದು ಎಲ್ಲನೂ ನಿಮಗೆ ಶೇರ್ ಮಾಡ್ತಾನು. ಇಷ್ಟಾಗಿತ್ತು ಈ ವರ್ಷದ ನನ್ನ ಕತೆ. ಈಗ ನಿಮ್ಗೆ ಹಸಿ ಕೊಬ್ಬರಿ ತುರಿದು ಯಾವ ಥರ ಇದನ್ನು ಇಟ್ಕೋಬೇಕನ್ನೋದು ಹೇಳಾಕ್ತಾನು. ನಿಮ್ಗೇನಾರ ಮಿಕ್ಕಿರ್ತೈತಿಲ್ಲ ಅದು ಮಾಡಿದಾಗ ಅದನ್ನು ಫ್ರೀಝರ್ ಒಳಗೆ ಈ ಥರ ಮಾಡಿ ಇಟ್ಕೋರಿ. ಫ್ರಿಜ್ ಒಳಗೆ ಇಟ್ಕೋಬೇಡ್ರಿ, ಫ್ರೀಝರ್ ಒಳಗೆ ಇಟ್ಕೋರಿ. ಇಟ್ಕೊಂಡು 1 ವಾರದೊಳಗೂ ಚಲೋ ತಂಗೆ ಬಳಸ್ಕೋಬೋದು ಈ ಥರ ಇಟ್ಕೊಂಡು. ನಾವು ಇದನ್ನೆಲ್ಲ ಕೆಲಸ ಮುಗಿಸ್ಕೊಂಡು ಹಾಸ್ಪಿಟಲ್ಗೂ ಹೋದ್ವಿ. ನನ್ನ ಶೋಲ್ಡರ್ ಪೇನ್ ಜಾಸ್ತಿ ಅಂದ್ರೆ ಜಾಸ್ತಿ ಆಗಿಬಿಟ್ಟಿತ್ತು. ಅದಕ್ಕೆ ಮಹಾಲಿಂಗ್ಪುರಕ್ಕೆ ಏನದು ಆರೋಗ್ಯಧಾಮ ಹಾಸ್ಪಿಟಲ್ಗೆ ಹೋದಿವಿ. ಅಲ್ಲಿ ಶಡ್ಯಾಳ ಅಂಥೇಳಿ ಡಾಕ್ಟ್ರು ಮಸ್ತ್ ಅಂದ್ರೆ ಮಸ್ತ್ ಟ್ರೀಟ್ ಮಾಡಿದ್ರು ಅವರು. ಅವ್ರ ಮಾತೊಳಗನ ನಮ್ದು ಅದೇನಿದ್ರು ನೋವು ಏನಿದ್ರು ಕಡಿಮೆ ಆಗ್ಬೇಕು ಆ ಥರ ಮಾಡಿದ್ರು ಅವರು. ನನಗದು ಅವ್ರು ಮಾತಾಡೋದು, ಅವ್ರು ಟ್ರೀಟ್ ಮಾಡೋ ರೀತಿ ಭಾಳ ಇಷ್ಟ ಆಯ್ತು ನನಗೆ. ಡಾಕ್ಟ್ರ್ ಇದ್ರೆ ಹಿಂಗಿರ್ಬೇಕಪ್ಪ ಅಂತ ಅನಿಸ್ಬಿಟ್ಟು ನನಗೆ. ಮೆಡಿಸನ್ ಕೊಡ್ಲಾರ್ದನ್ನ ಆರಾಮಾಗಬೇಕು ಆ ಥರ ಮಾತಾಡಿದ್ರು ಅವರು. ಮಲ್ಟಿವಿಟಮಿನ್ ಮೆಡಿಸನ್ನು ಕೊಟ್ಟರು. ತೊಗೊಂಡು ಬಂದ್ವಿ. ಬಂದೆಲ್ಲ ಒಂದು ಸ್ವಲ್ಪ ಕಾಯಿಪಲ್ಲೆ ಎಲ್ಲ ತಂದು ಕ್ಲೀನ್ ಮಾಡಿ ಇಡೋದು. ಅವತ್ತಂತೂ ಫುಲ್ ಟಯರ್ಡಾಗಿತ್ತು. ಸಾಯಂಕಾಲ ಸ್ವಲ್ಪ ಅವಲಕ್ಕಿ ಮಾಡಿದ್ವಿ ಅವತ್ತು. ಯಾಕಂದ್ರೆ ಶೋಲ್ಡ್ರ್ ಪೇನು ಇತ್ತಲ್ಲ, ಹಾಗಾಗಿ ಅವಲಕ್ಕಿನೂ ಜಲ್ದಿನ ಆಕತ್ತೆ ಅಂತೇಳಿ ಅವಲಕ್ಕಿ ಮಾಡಿದ್ನಿ. ಅವಲಕ್ಕಿ ಮೇಲೆ ಈ ಥರ ಹಸಿ ಕೊಬ್ಬರಿ ಉದುರ್ಸ್ಕೊಂಡು ತಿನ್ರಿ ನೀವು, ಎಷ್ಟು ಸಖತ್ ರುಚಿ ಇರ್ತದಂದ್ರೆ ಅದು. ಅದ್ರೊಳಗೂ ನಾವು ಇದ್ರಾಗ ಸಾಂಬಾರ್ನೂ ತಿಂತೀವಿ, ಹಂಗೆ ಚಟ್ನಿನೂ ಇದ್ರೆ ಚಟ್ನಿನೂ ತಿಂತೀವಿ ಅವಲಕ್ಕಿಯಾಗ. ಎರಡೂ ಟೇಸ್ಟ್ ಅಷ್ಟು ಸಖತ್ ಕೊಡ್ತೈತಿ. ನೀವು ಒಂದ್ಸಲ ತಿಂತಿದ್ದಿರಲಿಲ್ಲ ಅಂದ್ರೆ ಸಾಂಬಾರು ಅಥವಾ ಚಟ್ನಿ ಹಾಕೋತಿರ್ಲಿಲ್ಲ ಅಂದ್ರೆ ಅವಲಕ್ಕಿಯಾಗ ಹಾಕೊಂಡು ತಿನ್ರಿ, ಸಖತ್ ಟೇಸ್ಟ್ ಬರ್ತೈತಿ. ಇವತ್ತಿನ ವಿಡಿಯೋ ಇವತ್ತು 2025 ಹೆಂಗಿತ್ತು, ಏನೇನಾಯ್ತು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ. ನಾ ಏನೇನು ಚೇಂಜಸ್ ಆಗ್ಬೇಕತ್ತ, ಕೆಲವೊಂದು ಏನಾರು ಮಾತಾಡೋ ಬರ್ದಾಗ ಏನಾರ ಮಾತಾಡಿರ್ತಾನು, ಏನಾರ ಮಿಸ್ ಆಗಿರ್ತಾವೆ. ಇದೇ ಥರ ನಾನು ವಿಡಿಯೋ ಮಾಡ್ತಿರ್ತಾನು. ಇಷ್ಟ ಆದರೆ ಗೊತ್ತೈತಿಲ್ಲ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತಾನು. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.